ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ಸುದ್ದಿ ಏನಪ್ಪಾ ಅಂದ್ರೆ, ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ 4 ಜನ ಸಚಿವರು ಇನ್, 4 ಜನ ಸಚಿವರು ಔಟ್. ಎಸ್ ವೀಕ್ಷಕರೇ, ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 3 ತಿಂಗಳಾದ ಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಗಿತ್ತು. ಅದಾದ ಮೇಲೆ ನಿಮಗೆ ಗೊತ್ತು, ರಾಜ್ಯದಲ್ಲಿ ಆದಂತ ಅಲ್ಲೋಲ ಕಲ್ಲೋಲಗಳು ಮತ್ತು ಕಾಂಗ್ರೆಸ್ನಲ್ಲಿ ಆದಂತ ಅಲ್ಲೋಲ ಕಲ್ಲಗಳು. ಎಸ್, ಯಾಕಪ್ಪ ಅಂದ್ರೆ ನನಗೆ ಮಂತ್ರಿಗಿರಿ ಕೊಡ್ತಾರೆ ಅಂತ ಎಷ್ಟೋ ಜನ ಕನಸುಗಳನ್ನ ಕಟ್ಕೊಂಡಿದ್ರು. ಆದರೆ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಕೆಲವು ಜನರಿಗೆ ಮಂತ್ರಿಗಿರಿ ಸಿಕ್ಕಲಿಲ್ಲ. ಅದಾದ ಮೇಲೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿತ್ತು. ಇದನ್ನೆಲ್ಲ ತಣ್ಣಗೆ ಮಾಡಲು ಹೈಕಮಾಂಡ್ ಮತ್ತೆ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಸತ ಪ್ರಯತ್ನ ಮಾಡಿದ್ರು. ಆದ್ರೂ ಕೆಲವು ಶಾಸಕರು ಮಾತ್ರ, ನೀವು ಏನೇ ಸಮಾಧಾನ ಮಾಡಿದ್ರು ನಾವು ಸಮಾಧಾನ ಆಗೋದಿಲ್ಲ, ನಮಗೆ ಸಚಿವ ಸ್ಥಾನ ಕೊಟ್ಟರೆ ಮಾತ್ರ ನಾವು ಕಾಂಗ್ರೆಸ್ನಲ್ಲಿ ಇರ್ತೀವಿ, ಇಲ್ಲ ಅಂದ್ರೆ ಕಾಂಗ್ರೆಸ್ಗೆ ಗುಡ್ ಬಾಯ್ ಹೇಳಿ ಹೋಗ್ತೀವಿ ಅಂತ ಹೇಳಿದ್ರು. ಇದನ್ನೆಲ್ಲ ಅರಿತ ಹೈಕಮಾಂಡ್ ಮತ್ತೆ ಡಿ ಕೆ ಶಿವಕುಮಾರ್ ಈಗ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಅದ್ ಏನಪ್ಪ ಅಂದ್ರೆ, ಮೊದಲು ಅಂದ್ರೆ ಈ 1 ತಿಂಗಳ ಹಿಂದೆ ಕೊಟ್ಟಂತ ಸಚಿವರಿಗೆ ಕೊಟ್ಟು ಈಗ ಹೊಸ 4 ಮುಖಗಳನ್ನ ಸೇರಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಅದರಲ್ಲಿ ಯಾರ್ಯಾರಪ್ಪ ಅಂದ್ರೆ ನೋಡಿ, ಎಂ ಕೃಷ್ಣಪ್ಪ ಬೆಂಗಳೂರು ಅಂದ್ರೆ ಬೆಂಗಳೂರಿನ ವಿಜಯನಗರದವರು, ಬಿ ಶಿವಣ್ಣ ಬ್ಯಾಡಗಿಯವರು, ಅನ್ನಪೂರ್ಣ ತುಕಾರಾಮ್ ಸಂಡೂರು, ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ. ಎಸ್, ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತು, ಬೆಂಗಳೂರಿನ ಪ್ರಸಿದ್ಧ ಶಾಸಕರಲ್ಲಿ ಎಂ ಕೃಷ್ಣಪ್ಪ ಮತ್ತೆ ಅವರ ಮಗ ಪ್ರಿಯಾ ಕೃಷ್ಣ ಅವರು ಸೇರ್ಕೋತಾರೆ. ಒಂದೇ ಮನೆಯಲ್ಲಿ 2 ಶಾಸಕರಿದ್ರು. ಕಾಂಗ್ರೆಸ್ ಸರ್ಕಾರದ ಅಂದ್ರೆ ಡಿ ಕೆ ಶಿವಕುಮಾರ್ ಸರ್ಕಾರ ಅವರಿಗೆ ಮಂತ್ರಿಗಿರಿ ಕೊಟ್ಟಿರಲಿಲ್ಲ. ಅದಕ್ಕೆ ಎಂ ಕೃಷ್ಣಪ್ಪನವರು ಕೋಪ ಮಾಡಿಕೊಂಡು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವ್ರನ್ನು ಸಹ ಮೀಟ್ ಮಾಡಕ್ಕೆ ಹೋಗಿರ್ಲಿಲ್ಲ. ಅಂದ್ರೆ ಹೈಕಮಾಂಡಿನ ಕೆಲವು ನಾಯಕರು ಎಲ್ಲ ಅವ್ರ ಮನೆಗೆ ಹೋದ್ರು. ಅದಕ್ಕೆ ಕ್ಯಾರೆ ಅನ್ನದ ಎಂ ಕೃಷ್ಣಪ್ಪನವ್ರು, ನೀವ್ ಏನೇ ಮಾತಾಡ್ರು ನಾನು ಸಮಾಧಾನ ಆಗೋದಿಲ್ಲ, ಕೊಟ್ಟರೆ ನನಗೆ ಮಂತ್ರಿಗಿರಿ ಕೊಡಿ, ಇಲ್ಲವೇ ನೀವು ಬೇಡ, ನಿಮ್ಮ ಕಾಂಗ್ರೆಸ್ ಸವಾಸವು ಬೇಡ ಅಂತ ಕೈ ಮುಗ್ದು ಕಳಿಸಿದ್ರು. ಅದನ್ನ ಅರಿತ ಕಾಂಗ್ರೆಸ್ ಈಗ ಕೃಷ್ಣಪ್ಪನವರಿಗೆ ಮಂತ್ರಿಗಿರಿ ಕೊಡಲು ಹೊರಟಿದೆ. ಅದ್ರ ಜೊತೆಗೆ ಶಿವಣ್ಣ ಬ್ಯಾಡಗಿ ಅವರು, ಯಾಕೆ ಅಂದ್ರೆ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಅವರು ಸಹ ಡಿ ಕೆ ಶಿವಕುಮಾರ್ ಮೇಲೆ ಮತ್ತೆ ಹೈಕಮಾಂಡ್ ಮೇಲೆ ಕೋಪ ಮಾಡಿಕೊಂಡ್ರು. ನೀವು ನನಗೆ ಮಂತ್ರಿಗಿರಿ ಕೊಡ್ಲೇಬೇಕು, ನಮ್ಗೆ ಆಲ್ರೆಡಿ ವಯಸ್ಸಾಗ್ತಾ ಇದೆ ಅಂತ ಎಲ್ಲ ಇದು ಮಾಡಿದ್ರು. ಅದಕ್ಕೆ ಈಗ ಶಿವಣ್ಣನವರಿಗೂ ಸಹ ಮಂತ್ರಿಗಿರಿ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಡಿ ಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ. ಇನ್ನು ಅನ್ನಪೂರ್ಣ ತುಕಾರಾಮ್ ಸಂಡೂರು. ಎಸ್, ಯಾಕಪ್ಪ ಇದು ಹೊಸ ಹೆಸರು ಸೇರ್ಪಡೆ ಅಂದ್ರೆ, ಅನ್ನಪೂರ್ಣ ತುಕಾರಾಮ್ ಅವರು ಬಳ್ಳಾರಿ ಜಿಲ್ಲೆಯ ಸಂಡೂರಿನವರು. ಆದರೆ ಅದೇ ಬಳ್ಳಾರಿ ಜಿಲ್ಲೆಯ ನಾಗೇಂದ್ರ ಅವರು ಸಚಿವರಾಗಿದ್ದಾರೆ. ಈಗ ನಿಮ್ಗೆ ಗೊತ್ತು, ಬಿಜೆಪಿ ಮತ್ತೆ ಜೆಡಿಎಸ್ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟ ಮೇಲೆ ವಿರೋಧನ ವ್ಯಕ್ತಪಡಿಸ್ತಾ ಇದೆ. ಮತ್ತೆ ಈಗ ವಿಧಾನಸೌಧದಲ್ಲಿ ಸಹ ಗಲಾಟೆ ಎಬ್ಬಿಸ್ತಾ ಇದೆ. ಒಬ್ಬ ಭ್ರಷ್ಟನಿಗೆ ಸಚಿವ ಸ್ಥಾನ ಕೊಟ್ಟಿದೆ ಅಂತ ಬಿಜೆಪಿ ಮತ್ತೆ ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದೆ. ಅದ್ರ ಜೊತೆಗೆ ಏನಾದರೂ ಆಗ್ಲಿ ಕಾಂಗ್ರೆಸ್ ಆಗ್ತಿರೋ ಅವಮಾನವನ್ನು ತಪ್ಪಿಸಿಕೊಳ್ಳೇಬೇಕು ಅನ್ನೋ ಒಂದು ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರನ್ನು ಮನವೊಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ, ಈಗ ನಿಮ್ಗೆ ಗೊತ್ತು, ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ಅರೆಸ್ಟ್ ಆಗಿ 3 ತಿಂಗಳು ಜೈಲಲ್ಲಿದ್ದು ಹೊರಗಡೆ ಬಂದಿದ್ದಾರೆ. ಈಗ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಬಂದ ಮೇಲೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಕೆಲವು ಹೂವಾಪಗಳಿದೆ. ಯಾಕಪ್ಪ ಅಂದ್ರೆ, ವಾಲ್ಮೀಕಿ ಹಗರಣವನ್ನು ಕೆಲವು ರಾಜ್ಯಗಳ ಚುನಾವಣೆಗೆ ಬಳಕೆ ಮಾಡಿದ್ದಾರೆ. ಈಗ ತಪ್ಪಿ ನಾಗೇಂದ್ರ ಅವರಿಗೆ ಏನಾದ್ರೂ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಎಲ್ಲರನ್ನೂ ಬಯಲಿಗೆ ಎಳಿತಾರೆ ಅನ್ನೋ ಒಂದು ಭಯಕ್ಕೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಬೇರೆ ವಿಷಯ ಇರ್ಬೋದು. ಆದ್ರೆ ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಡ ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ನಾಗೇಂದ್ರ ಅವರು ತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ ಅಂತ. ಅದಕ್ಕೆ ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ಅಂದ್ರೆ ಅನ್ನಪೂರ್ಣ ತುಕಾರಾಮ್ ಅವರು ಸಚಿವರಾಗ್ತಾರೆ. ಎಸ್, ಲಕ್ಷ್ಮಿ ಹೆಬ್ಬಾಳ್ಕರ್. ಎಸ್, ನಿಮಗೆ ಗೊತ್ತು, ಡಿ ಕೆ ಶಿವಕುಮಾರರ
ಬೆಂಬಲಗರ ಶಾಸಕರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂಚೂಣಿಗೆ ಬರ್ತಾರೆ. ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿದ್ರು. ಸಮಾಜ ಇಲಾಖೆಯಲ್ಲಿ 5,000 ಕೋಟಿಯನ್ನ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಬಿಜೆಪಿ ವಾಗ್ದಾಳಿ ಮಾಡಿದಾಗ ಈ ಸಲ ಅಂದ್ರೆ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಆದರೆ ಸಚಿವ ಸ್ಥಾನ ಪಡೆಯಲೇಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹಠಕ್ಕೆ ಬಿದ್ದಿ ತರ ಕಾಣ್ತು. ಮೊನ್ನೆ ವಿಧಾನಸೌಧದಲ್ಲಿಯೂ ಸಹ ಸ್ವಲ್ಪ ಕೋಪ ಮಾಡ್ಕೊಂಡವ್ರ ತರನೇ ಇದ್ರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಕೊಡಿಸಲೇಬೇಕು ಅಂತ ಹಠಕ್ಕೆ ನಿಂತಿದ್ರು. ಆದರೂ ಡಿ ಕೆ ಶಿವಕುಮಾರ್ ಇದರಲ್ಲಿ ಗೆದ್ದವ್ರ ತರ ಕಾಣ್ತಾ ಇದ್ದಾರೆ. ಅಂದರೆ ಕೊನೆಯ ಲೀಸ್ಟ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಈಗ ಮುಂಚೂಣಿಗೆ ಬಂದಿದೆ. ಇವರೆಲ್ಲ ಇನ್ನಾದರೆ ಹೊರಗೆ ಹೋಗೋರು ಯಾರಪ್ಪ ಅಂದ್ರೆ ಮಧು ಬಂಗಾರಪ್ಪನವರು ಹೊರಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾಗೇಂದ್ರ ಅವರು ಭ್ರಷ್ಟಾಚಾರದ ಆರೋಪದ ಮೇಲೆ ಇರೋದ್ರಿಂದ ಬಿಜೆಪಿ ಅವ್ರ ವಿರುದ್ಧ ವಾಗ್ದಾಳಿ ಮಾಡ್ತಿದ್ರಿಂದ ಅವ್ರು ರಾಜೀನಾಮೆ ತಗೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ. ಈಗ ಇವರಿಬ್ರು ಹೊರಗಡೆ ಹೋದ್ರೆ ಇನ್ನ ಇಬ್ರು ಯಾರಪ್ಪ ಅನ್ನೋದು ಈಗಿರುವ ಯಕ್ಷ ಪ್ರಶ್ನೆ. ಆದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ಇಬ್ಬರನ್ನು ಯಾರನ್ನ ಹೊರಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ. ಒಟ್ನಲ್ಲಿ 4 ಜನ ಹೊರಗೆ ಹೋಗ್ತಾರೆ, ಇಲ್ಲ ಒಬ್ರು ಇನ್ನ 3 ಜನ ಹೊರಗೆ ಹೋಗ್ತಾರೆ. ಯಾಕೆಂದ್ರೆ ಆಲ್ರೆಡಿ ಮಹಿಳಾ ಕೋಟಾದಲ್ಲಿ 1 ಸೀಟ್ ಖಾಲಿ ಇರೋದ್ರಿಂದ ಇನ್ನ 3 ಜನ ಹೊರಗೆ ಹೋದ್ರೆ ಇನ್ನ 4 ಜನ ಹಿನ್ನಾಗ್ತಾರೆ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಸರ್ಜರಿ ಮಾಡ್ತಿರೋದು ಒಂದು ಮೆಗಾ ಟ್ವಿಸ್ಟ್. ಆದ್ರೆ ಇದಕ್ಕೆ ಇನ್ನು ಮುಂದೆ ಹೊರಗೆ ಹೋದಂತ ಸಚಿವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಈಗಿರುವ ಯಕ್ಷ ಪ್ರಶ್ನೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಯಾವ ಸಚಿವರು ಹೊರಗೆ ಹೋಗ್ಬೇಕು, ಇನ್ನು ಯಾವ ಶಾಸಕರು ಒಳಗೆ ಬರಬೇಕು ಅನ್ನೋದನ್ನು ಸಹ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.